ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ ಮೊದಲನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದು ಅಧ್ಯಾಯ 2 ಶುರು ಮಾಡೋಣ. ಚರಣ್ ಏದುಸಿರು ಬಿಡುತ್ತಾ ಓಡೋಡಿ ಕ್ಯಾಂಪಸ್ನಲ್ಲಿ ನಿಂತು ಮಾತನಾಡುತ್ತಿದ್ದ ತನ್ನ ಗೆಳೆಯನ ಹತ್ತಿರ ಬಂದು, ಲೋ ಭರತ್ ಎಲ್ಲೋ ಎಂದು ಕೇಳಿದ. ಯಾಕೋ ಮಗ ಹೀಗೆ ಓಡೋಡಿ ಬರ್ತಿದ್ಯಾ, ಏನಾಯಿತು ಎಂದು ಕೇಳಿದ ಗೆಳೆಯ. ಮೊದಲು ಭರತ್ ಎಲ್ಲಿ ಅಂತ ಹೇಳು ಎಂದಾಗ ಲೈಬ್ರರಿ ಇದ್ದಾನೆ ಎಂದ. ಚರಣ್ ಕ್ಷಣ ಕೂಡ ಸಮಯ ವ್ಯಯಿಸದೆ ಲೈಬ್ರರಿಗೆ ಓಡಿ ರೂಮ್ ಆಚೆ ನಿಂತು ಭರತ್ ಎಂದು ಅವನ ಹೆಸರು ಕೂಗಿದ ಸದ್ದಿಗೆ ಲೈಬ್ರರಿಯಲ್ಲಿದ್ದ ವಿದ್ಯಾರ್ಥಿಗಳ ಗಮನವೆಲ್ಲ ಈಗ ಭರತ್ ಕಡೆಗೆ. ಭರತ್ ಬಾಗಿಲ ಕಡೆಗೊಮ್ಮೆ ನೋಡಿ ತಿರುಗಿ ಸಾರಿ ಗಾಯ್ಸ್ ಎಂದು ಕೈ ತೋರಿಸಿ ಆಚೆ ನಡೆದ. ಯಾಕೋ ಮಗ ಯಾಕೆ ಹಾಕಿ ಕೂಗ್ದೆ, ನೀನು ಯಾಕೆ ಹೀಗೆ ಹೆಸರು ಬಿಡ್ತಿದ್ಯಾ ಎಂದು ಕೇಳಲು ಮಗ ಅಲ್ಲಿ ಪ್ರಶಾಂತ್ ಎಂದು ಮುಂದೆ ಹೇಳದೆ ಮತ್ತೆ ಎದುಸಿರು ಬಿಡುವಾಗ ಅಲ್ಲಿ ಪ್ರಶಾಂತ್ ಏನು ಎಂದು ಅರ್ಥವಾಗದೆ ಕೇಳಿದ. ಕ್ಯಾಂಪಸ್ ಆಚೆ ಪ್ರಶಾಂತ್ನ ಹೊಡೆದು ಬಿಡಿಸಿದ್ದಾರೆ ಎಂದು ಕೇಳುತ್ತಿದ್ದಂತೆ ಗಾಬರಿಯಾಗಿ ಏನು ಹೇಳ್ತಿದ್ದೀಯಾ ಎಂದನು ಭರತ್ ಶಾಕ್ ಆಗಿ. ಹ್ಞೂ ಮಗ, ಆ ಭರಣಿ ಅವಳಿಗೇನೋ ಅಂದ ಅಂತ ಅವಳ ಬಾಡಿ ಗಾರ್ಡ್ ಕಮ್ ಡ್ರೈವರ್ ಇದ್ದಾನಲ್ಲ, ಆ ದಾಂಡಿಗನ ಕೈಯಿಂದ ಸಾಯೋ ಆಗಿ ಹೊಡಿಸಿದಾಳೆ. ಅವನನ್ನು ಹಾಗೆ ನೋಡಿ ನನ್ನ ಕೈ ಕಾಲು ಆಡದೆ ನಿನ್ನ ಕರೆಯೋದಕ್ಕೆ ಬಂದೆ ಎಂದಾಗ, ಹೌದಾ ಸರಿ ನಡಿ ಎಂದು ಪ್ರಶಾಂತ್ ಇದ್ದ ಕಡೆ ಓಡಿದ ಭರತ್ ಹಿಂದೆಯೇ ಚರಣ್ ಕೂಡ ಓಡಿದ. ಇಬ್ಬರು ಪ್ರಶಾಂತ್ ಕಡೆ ಬಂದು ಭರತ್ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ. ಮಗ ಚೂರು ನೀರು ತಗೊಂಡು ಬಾ ಎಂದು ಹೇಳುತ್ತಿದ್ದ ಹಾಗೆ ಚರಣ್ ಅಲ್ಲೇ ಇದ್ದ ಬೇಕರಿಯಿಂದ ನೀರಿನ ಬಾಟಲ್ ಒಂದನ್ನು ತಂದು ಭರತ್ ಕೈಗೆ ಕೊಟ್ಟ. ಭರತ್ ಪ್ರಶಾಂತ್ನ ಮುಖಕ್ಕೆ ಚೂರು ನೀರು ಚಿಮುಕಿಸಿ ಎಚ್ಚರಿಸಲು ನೋಡಿದರೆ ಅವನಿಗೆ ಎಚ್ಚರವೇ ಆಗುತ್ತಿಲ್ಲ. ಅದಾಗಲೇ ಅವನು ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದ. ಭರತ್, ಚರಣ್ ಬೇಗ ಹೋಗಿ ಒಂದು ಆಟೋ ತಗೊಂಡು ಬಾ ಎಂದು ಅವಸರದಿಂದ ಕಳುಹಿಸಿದ. ಮತ್ತೆ ಅವನನ್ನು ಎಚ್ಚರಿಸಲು ಪ್ರಯತ್ನಪಟ್ಟು ಸೋತ ಭರತ್ ಅವನ ಮೂಗಿನ ಬಳಿ ತನ್ನ ಬೆರಳು ಇಟ್ಟು ನೋಡಿದಾಗ ಅವನ ಉಸಿರಾಟದ ಗತಿ ನಿಧಾನವಾಗಿತ್ತು. ತಕ್ಷಣ ಭರತ್ ಪ್ರಶಾಂತ್ನ ಎತ್ತಿಕೊಂಡು ಓಡುವ ನಡಿಗೆಯಲ್ಲಿ ಬಸ್ ಸ್ಟಾಪ್ ಹತ್ತಿರ ಹೊರಟ 5 ನಿಮಿಷಕ್ಕೆ ಚರಣ್ ಆಟೋ ತಂದಿದ್ದ. ಇಬ್ಬರು ಅವನನ್ನು ಆಟೋದಲ್ಲಿ ಮಲಗಿಸಿ ಭರತ್ ಅವನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಕೆನ್ನೆ ತಟ್ಟಿ ಎಚ್ಚರಿಸುತ್ತಲೇ ಇದ್ದ. ಆದರೆ ಪ್ರಶಾಂತ್ ಎಚ್ಚರಗೊಳ್ಳುತ್ತಲೇ ಇಲ್ಲ. ಚರಣ್ ಡ್ರೈವರ್ ಪಕ್ಕ ಕೂತು, ಅಣ್ಣ ಯಾವುದಾದ್ರೂ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ನಡೀರಿ ಎಂದು ಅವಸರಿಸಿದ. ಸರಿ ಎಂದ ಡ್ರೈವರ್ ಆಟೋ ಚಲಾಯಿಸಲು, ಅಣ್ಣ ಸ್ವಲ್ಪ ಬೇಗ ಹೋಗಿ, ಬ್ಲಡ್ ತುಂಬ ಲಾಸ್ ಆಗಿದೆ, ಅವನ ಉಸಿರಾಟ ತುಂಬ ನಿಧಾನ ಆಗ್ತಿದೆ ಎಂದು ಹೇಳುತ್ತಿದ್ದಂತೆ ಆಟೋ ಚಾಲಕ ಸ್ಪೀಡಾಗಿ ಆಟೋ ಚಲಾಯಿಸಿ 10 ನಿಮಿಷದಲ್ಲಿ ಹತ್ತಿರದಲ್ಲಿದ್ದ ಗಾಯತ್ರಿ ನರ್ಸಿಂಗ್ ಹೋಮ್ಗೆ ತಂದುಬಿಟ್ಟ. ಚರಣ್, ನೀನು ದುಡ್ಡು ಕೊಡು, ನಾನು ಇವನ್ನ ಎತ್ಕೊಂಡು ಒಳಗಡೆ ಹೋಗ್ತೀನಿ ಎಂದು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆ ಒಳಗಡೆ ಪ್ರಶಾಂತ್ನನ್ನೆತ್ತಿಕೊಂಡು ಓಡುತ್ತಾ, ಡಾಕ್ಟರ್ ಪ್ಲೀಸ್ ಹೆಲ್ಪ್ ಎಂದು ಒಂದೇ ಸಮನೆ ಕೂಗುತ್ತಿರಲು ಅಲ್ಲೇ ಇದ್ದ ಡಾಕ್ಟರ್ ಭರತ್ ಹತ್ತಿರ ಬಂದು, ವಾಟ್ ಹ್ಯಾಪನ್, ಯಾರಿದು, ಏನಾಗಿದೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಡಾಕ್ಟರ್ನ ನೋಡಿ ಕೋಪ ಉಕ್ಕಿ, ಡಾಕ್ಟರ್ ಪ್ಲೀಸ್ ಮೊದಲು ನೀವು ಟ್ರೀಟ್ಮೆಂಟ್ ಕೊಡಿ, ಆಮೇಲೆಲ್ಲ ಹೇಳ್ತೀನಿ ಎಂದ ಕೋಪದಿಂದ. ಡಾಕ್ಟರ್ ಅಲ್ಲಿದ್ದ ವಾರ್ಡ್ ಬಾಯ್ಸ್ಗೆ ಸ್ಟ್ರೆಚರ್ ತರಲು ಹೇಳಿದ ತಕ್ಷಣ ವಾರ್ಡ್ ಬಾಯ್ಸ್ ಸ್ಟ್ರೆಚರ್ ತಂದು ಅದರ ಮೇಲೆ ಪ್ರಶಾಂತ್ನ ಮಲಗಿಸಿ ಅವನನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಭರತ್ ಬಳಿ ಬಂದು, ನೀವು ಹೋಗಿ ರಿಸೆಪ್ಷನ್ ಕೌಂಟ್ರಲ್ಲಿ ಅಡ್ಮಿಷನ್ ಚೀಟಿ ಮಾಡಿಸಿ ಎಂದು ಹೇಳಿ ಎಮರ್ಜೆನ್ಸಿ ವಾರ್ಡ್ ಕಡೆ ನಡೆದರು. ಭರತ್ ಟೆನ್ಷನ್ನಿಂದ ಏದುಸಿರು ಬಿಡುತ್ತಾ ಕೈಯಿಂದ ತನ್ನ ತಲೆಗೂದಲನ್ನು ಹಿಂದೆ ತಳ್ಳಿ ಎರಡೂ ಕೈ ಸೊಂಟದ ಮೇಲಿಟ್ಟುಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡುತ್ತಿರುವಾಗ ಚರಣ್ ಬಂದಿದ್ದ. ಪ್ರಶಾಂತ್ ಎಲ್ಲಿ ಎಂದು ಕೇಳಿದಾಗ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗಿದ್ದಾರೆ ಎಂದನು ಭರತ್. ಭರತ್ಗೆ ಭರಣಿ ಮೇಲೆ ಅಸಾಧ್ಯ ಕೋಪ ಉಕ್ಕಿ ಬರುತ್ತಿತ್ತು. ಅವಳೇನಾದರೂ ಈಗ ಕಣ್ಣು ಮುಂದೆ ಇದ್ದಿದ್ದರೆ ಅವಳ ಕುತ್ತಿಗೆಯನ್ನು ಹಿಸುಕಿ ಬಿಡುತ್ತಿದ್ದ. ಅಷ್ಟೊಂದು ಕೋಪ ಅಸಹ್ಯವಾಗುತ್ತಿತ್ತು ಅವಳ ಮೇಲೆ. ಈಗ ತನ್ನ ಕೋಪವನ್ನು ತಹಬದಿಗೆ ತರಲು ಭರಣಿ ಐ ವಿಲ್ ಕಿಲ್ ಯು ಎಂದು ಮುಷ್ಟಿ ಕಟ್ಟಿ ಗೋಡೆಗೆ ಪದೇ ಗುದ್ದುತ್ತಿದ್ದ. ಭರತ್ ಪ್ಲೀಸ್ ಕಾಮ್ ಡೌನ್ ಮಗ, ಇದು ಆಸ್ಪತ್ರೆ, ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಸ್ವಲ್ಪ ಶಾಂತವಾಗಿರು, ಮೊದಲು ಪ್ರಶಾಂತ್ ಹುಷಾರಾಗಲಿ, ನಾಳೆ ಅವಳನ್ನು ವಿಚಾರಿಸ್ಕೊಂಡ್ರೆ ಆಯಿತು ಎಂದು ಸಮಾಧಾನ ಮಾಡಿದ ಚರಣ್. ಸರಿ ನಡಿ ಮಗ, ಮೊದಲು ಅಡ್ಮಿಷನ್ ಚೀಟಿ ಮಾಡಿಸೋಣ ಎಂದು ಕೌಂಟರ್ ಬಳಿ ಬಂದರು ಇಬ್ಬರು. ರಿಸೆಪ್ಷನಿಸ್ಟ್ ಬಳಿ ಪ್ರಶಾಂತ್ ಹೆಸರು ಬರೆಸಿದರು. ನರ್ಸ್ ಒಬ್ಬಳು ಬಂದು, ನೋಡಿ ಸರ್, ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ತಕ್ಷಣ ಅವರಿಗೆ ಆಪ್ರೇಷನ್ ಮಾಡಬೇಕು, ಅವ್ರಿಗೆ ಒಂದು ಬಾಟಲ್ ಎ ನೆಗೆಟಿವ್ ಬ್ಲಡ್ ಹಾಕಬೇಕು, ನೀವೀಗ ಕೌಂಟರಲ್ಲಿ ಅರ್ಧ ದುಡ್ಡು ಕಟ್ಟಿ ಬೇಗ ಎ ನೆಗೆಟಿವ್ ಬ್ಲಡ್ ತೊಗೊಂಡು ಬನ್ನಿ ಎಂದು ಹೇಳಿ ಹೋದಳು ನರ್ಸ್. ರಿಸೆಪ್ಷನಿಸ್ಟ್ ಬಳಿ ಅಡ್ವಾನ್ಸ್ ದುಡ್ಡು ಎಷ್ಟು ಕಟ್ಟಬೇಕು ಅಂತ ಕೇಳಿದಾಗ ಅಡ್ವಾನ್ಸ್ ಅಮೌಂಟ್ 20,000 ಕಟ್ಟಿ ಆಮೇಲೆ ಮಿಕ್ಕಿದ ಅಮೌಂಟ್ ಕಟ್ಟಿ ಎಂದಳು. ಭರತ್ ಮತ್ತು ಚರಣ್ ಇಬ್ಬರು ಆ ರಿಸೆಪ್ಷನಿಸ್ಟ್ ಮಾತು ಕೇಳಿ ಮುಖ ನೋಡಿಕೊಂಡರು. ಇಬ್ಬರ ಬಳಿಯೂ ಅಷ್ಟು ದುಡ್ಡಿರಲಿಲ್ಲ. ಮಗ ಈಗೇನೋ ಮಾಡೋದು, ನನ್ನ ಹತ್ರ 200 ರೂಪಾಯಿ ಕೂಡ ಇಲ್ಲ ಎಂದ ಚರಣ್ ಚಿಂತೆಯಿಂದ.
ಭರತ್ ತನ್ನ ಅಣ್ಣನಿಗೆ ಕರೆ ಮಾಡಬೇಕು. ತನ್ನ ತಂದೆ ಹೇಳಿದ ಮಾತುಗಳು ನೆನಪಾಗುತ್ತಿದ್ದಂತೆ ಕರೆ ಮಾಡುವುದನ್ನು ಬಿಟ್ಟು ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಕೊರಳಲ್ಲಿದ್ದ ಬಂಗಾರದ ಚೈನನ್ನು ತೆಗೆಯಲು, ಮಗ, ಇದು ನಿನ್ನ ಅಜ್ಜಿ ಕೊಟ್ಟಿದ್ದಲ್ವಾ, ಅವ್ರ ನೆನಪಿಗಾಗಿ ಎಂದು ಕೇಳಿದಾಗ, ಹೌದು ಮಗ, ಆದರೆ ಈಗ ಆ ನೆನಪಿಗಿಂತ ಮುಖ್ಯ ಒಬ್ಬರ ಪ್ರಾಣ. ಇದನ್ನು ಗಿರ್ವಿ ಇಟ್ಟು ದುಡ್ಡು ತೊಗೊಂಡು ಬಂದು ಕಟ್ಟೋಣ, ಆಮೇಲೆ ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಆಯಿತು ಎಂದು ಭರತ್ ಕೊರಳಲ್ಲಿದ್ದ ಚೈನ್ ಬಿಚ್ಚುತ್ತಾ, ಸರಿ ನಡಿ, ಮೊದಲು ಗಿರ್ವಿ ಅಂಗಡಿಗೆ ಹೋಗೋಣ ಎಂದ ಭರತ್ ಜೊತೆ ಚರಣ್ ಗಿರ್ವಿ ಅಂಗಡಿ ಕಡೆ ಹೊರಟ. ಭರಣಿಗೆ ತುಂಬಾ ಖುಷಿಯಾಗಿತ್ತು. ಆಫ್ಟರ್ ಆಲ್ ಒಬ್ಬ ಕೂಲಿ ಮಾಡೋನ್ ಮಗ ನಾನು ಓದೋ ಕಾಲೇಜಿಗೆ ಓದೋದಕ್ಕೆ ಬಂದು ನನ್ನ ಸಮಕ್ಕೆ ಕ್ಲಾಸಲ್ಲಿ ಕೂತ್ಕೊಳ್ಳೋದಲ್ಲದೆ ನನ್ನೇ ಬಾಯಿಗೆ ಬಂದ ಹಾಗೆ ಆಡ್ಕೊಳ್ತಾನೆ ನಾಯಿ ಎಂದು ಹೇಳುತ್ತಾ ಕನ್ನಡಿ ಮುಂದೆ ನಿಂತಿದ್ದಳು. ಅವಳ ಜೊತೆ ಮಾತನಾಡಲು ರೂಮಿಗೆ ಬಂದಿದ್ದ ಅವಳ ತಂದೆಯ ಬಿಂಬ ಕನ್ನಡಿಯಲ್ಲಿ ಕಂಡು ಅವರ ಬಳಿ ಹೋಗಿ ತಬ್ಬಿಕೊಂಡು, ಡ್ಯಾಡ್, ಟುಡೇ ಐ ಆಮ್ ಸೋ ಹ್ಯಾಪಿ ಎಂದಳು ಖುಷಿಯಿಂದ. ಇಸ್ ಇಟ್? ಯಾವ ಖುಷಿಗೆ ಎಂದು ಕೇಳಿದರು. ನಮ್ಮ ಕಾಲೇಜಲ್ಲಿ ಓದ್ತಿದ್ದ ಕೂಲಿಯವನ ಮಗ ನನ್ನೇ ಆಡ್ಕೊಳ್ತಾನೆ. ಅವನೇನಂತ ಗೊತ್ತಾ ಡ್ಯಾಡ್, ದುಡ್ಡಿದೆ ಅನ್ನೋ ದುರಹಂಕಾರ, ಕಷ್ಟಪಟ್ಟು ಓದಿ ದುಡ್ಡು ಕೊಟ್ಟು ಮಾರ್ಕ್ಸ್ ಕೊಂಡ್ಕೊಳ್ತಾಳೆ ಅಂತಾನೆ. ಅವ್ನಿಗೆಷ್ಟು ಧೈರ್ಯ ಇರಬೇಡ ನನ್ನೇ ಆಡ್ಕೊಳ್ಳೋದಕ್ಕೆ. ಅದಕ್ಕೆ ಇವತ್ತು ಜೀತು ಕೈಯಿಂದ ಸರಿಯಾಗಿ ಅವನ ಮೈ ಮೇಲಿರೋ ಮೂಳೆನೆಲ್ಲ ಮುರಿಸಿ ಬಂದಿದ್ದೀನಿ. 1 ತಿಂಗಳಾದರೂ ಬೇಕು ಅವನಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಎಂದಳು ಜೋರಾಗಿ ನಗುತ್ತಾ. ಇವಳ ಮಾತು ಮುಗಿದಿರಲಿಲ್ಲ. ಆಗಲೇ ಅಡುಗೆ ಕೆಲಸದವ ಕಾಫಿ ಹಿಡಿದು ಬಂದಿದ್ದ. ಅವನು ಬಾಗಿಲು ನಾಕ್ ಮಾಡಿ ಪರ್ಮಿಷನ್ ಕೇಳದೆ ಒಳಗಡೆ ಬಂದಿದ್ದು ನೋಡಿ ಕೋಪ ಬಂದಿತ್ತು ಭರಣಿಗೆ. ಏ ಈಡಿಯಟ್, ಒಳಗಡೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಎಂದಳು ಕೋಪದಿಂದ. ಕ್ಷಮಿಸಿ ಅಮ್ಮ, ಅದು ಗೊತ್ತಾಗಲಿಲ್ಲ ಎಂದ ತಲೆ ತಗ್ಗಿಸಿ. ಹೋಗಲಿ ಬಿಡು ಪುಟ್ಟ, ಏನೋ ಗೊತ್ತಾಗದೆ ಬಂದಿದ್ದಾನೆ ಎಂದು ಕೆಲಸದವನಿಗೆ ಕಣ್ಸನ್ನೆಲೆ ಕಾಫಿ ಕೊಡು ಎಂದು ಹೇಳಿದರು. ಕೆಲಸದವನು ತಲೆ ತಗ್ಗಿಸಿ ಭರಣಿ ಮುಂದೆ ಕಾಫಿ ಕಪ್ ಇದ್ದ ಟ್ರೇ ಹಿಡಿದ. ಕಾಫಿ ಕಪ್ ತೆಗೆದುಕೊಂಡು ಒಂದು ಗುಟು ಕುಡಿದಳಷ್ಟೇ. ಮುಖ ಸಿಂಡರಿಸಿ, ಛೀ, ಕಾಫಿನ ಇದು ಕಲ್ಗಚ್ಚಿದ್ದ ಹಾಗಿದೆ ಎಂದಳು. ಅಮ್ಮ, ಸಕ್ಕರೆ ನೀವು ಹೇಳಿದಷ್ಟೇ ಹಾಕಿದ್ದೀನಿ ಎಂದಾಗ ನಾನು ಸುಳ್ಳು ಹೇಳ್ತೀನಾ, ನೀನೇ ನೋಡು ಎಂದು ಅವನ ಮುಖದ ಮೇಲೆ ಬಿಸಿ ಬಿಸಿ ಕಾಫಿ ಎರಚಿಬಿಟ್ಟಳು. ಬಿಸಿ ಕಾಫಿ ಮುಖದ ಮೇಲೆ ಬೀಳುತ್ತಿದ್ದ ಹಾಗೆ ಅಮ್ಮ ಎಂದು ಕಿರುಚಿ ಉರಿಯುತ್ತಿದ್ದ ಮುಖದ ಮೇಲೆ ಕೈ ಇಟ್ಟು ತಲೆ ತಗ್ಗಿಸಿದ. ರಾಜಾರಾಮ್ ಅವರಿಗೆ ಮಗಳ ಈ ರೀತಿಯ ವರ್ತನೆ ಸ್ವಲ್ಪ ಕೂಡ ಹಿಡಿಸುವುದಿಲ್ಲ. ಆದರೆ ತಾಯಿಲ್ಲದ ಮಗಳು ಎಂಬ ಅತಿಯಾದ ಪ್ರೀತಿ ಅವಳನ್ನು ಇಷ್ಟೊಂದು ದುರಹಂಕಾರದಿಂದ ಮಾತನಾಡಲು ಬಿಟ್ಟಿದೆ. ಚೂರು ಕೂದಲು ಕೊಂಕದ ಹಾಗೆ ಸಾಕಿ ಬೆಳೆಸಿದ್ದಾರೆ. ಏನಾದರೂ ಒಂದು ಮಾತು ಹೆಚ್ಚು ಹೇಳಿದರೆ ತಾಯಿಲ್ಲದ ಮಗಳು ಮನಸ್ಸಿಗೆ ತೆಗೆದುಕೊಂಡು ನೊಂದುಕೊಳ್ಳುತ್ತಾಳೆಂದು ಅವಳೆಷ್ಟೇ ಹಾರಾಡಿದರೂ ಕೂಗಾಡಿದರೂ ಶಾಂತವಾಗಿಯೇ ಅವಳ ಜೊತೆ ವರ್ತಿಸುತ್ತಾರೆ. ತಕ್ಷಣ ರಾಜಾರಾಮ್ ಅವರು ಕೆಲಸದವನಿಗೆ ಹೋಗಿಲ್ಲ ಎಂದು ಗದರಿ ಕಳುಹಿಸಿದರು. ಎಲ್ಲಿ ಮಗಳ ಕಣ್ಣು ಮುಂದೆ ಇನ್ನೂ ಸ್ವಲ್ಪ ಹೊತ್ತು ಇದ್ದರೆ ದೊಡ್ಡವರು ಅನ್ನೋ ಮರ್ಯಾದೆ ಕೊಡದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾಳೆ ಎಂಬ ಕಾರಣಕ್ಕೆ ಅವಳಿಗೆ ಹೆಚ್ಚು ಮಾತನಾಡಲು ಅವಕಾಶ ಕೊಡುವುದಿಲ್ಲ. ಬದಲಾಗಿ ಅವಳಿಗಿಂತ ಮುಂಚೆ ತಾವೇ ಅವರಿಗೆ ಬೈದಂತೆ ಗದರಿ ಕಳುಹಿಸಿಬಿಡುತ್ತಾರೆ. ಆ ಕೆಲಸದವನು ಹೋಗುತ್ತಿದ್ದ ಹಾಗೆ, ಬೇಬಿ, ನೀನು ರೆಸ್ಟ್ ಮಾಡು, ನಂಗೆ ಚೂರು ಆಚೆ ಕೆಲಸ ಇದೆ, ಮುಗಿಸ್ಕೊಟ್ಟು ಬರ್ತೀನಿ ಎಂದು ಹೋದರು. ಭರತ್ ಮತ್ತು ಚರಣ್ ಇಬ್ಬರು ಗಿರ್ವಿ ಅಂಗಡಿಗೆ ಬಂದು, ನಮಸ್ತೆ ಶೇಟ್ಜಿ ಎಂದು ಕೈ ಮುಗಿದರು. ನಮಸ್ತೆ, ಬನ್ನಿ ಬನ್ನಿ, ಏನಾಗಬೇಕಿತ್ತು ಎಂದು ಕೇಳಲು, ಶೇಟ್ಜಿ, ನಮಗೆ ಚೂರು ದುಡ್ಡು ಬೇಕಿತ್ತು ಎಂದ ಚರಣ್. ಅಚ್ಚಾ, ಏನು ತಂದಿದ್ದೀರಿ ಗಿರ್ವಿ ರಖನೆ ಕೆ ಲಿಯೆ ಎಂದು ಕೇಳಿದ ಆ ಶೇಟ್. ಚೈನ್ ತಂದಿದ್ದೀವಿ ಶೇಟ್ಜಿ ಎಂದು ಕೊಟ್ಟಾಗ, ಕಳ್ತನ್ಗೆ ಮಾಲು ಎಂದು ಕೇಳಿದ ತಕ್ಷಣ ಭರತ್ ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ಹಲ್ಮಡಿ ಕಚ್ಚಿ ಏನೋ ಹೇಳಬೇಕು. ಚರಣ್ ಅವನನ್ನು ಕಣ್ಣಲ್ಲೇ ಸುಮ್ಮನಿರುವಂತೆ ಹೇಳಿ ತಾನೇ ಮಾತನಾಡಿದ. ಏನು ಶೇಟ್ಜಿ ನೀವು, ನಾವು ಕಳ್ಳರ ಥರನ ಕಾಣ್ತಿದ್ದೀವಿ ಎಂದಾಗ, ಈಗಿನ ಕಾಲದಾಗೆ ಯಾರನ್ನೂ ನಂಬಕ್ಕೆ ಆಗಕ್ಕಿಲ್ಲ ಎಂದನು ಶೇಟ್. ಅಯ್ಯೋ ಶೇಟ್ಜಿ, ನಾವು MBA ಕಾಲೇಜ್ ಸ್ಟೂಡೆಂಟ್ಸ್. ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ದುಡ್ಡು ಬೇಕಾಗಿತ್ತು. ತಕ್ಷಣಕ್ಕೆ ನಮ್ಮ ಹತ್ರ ಇದ್ದಿದ್ದು ಈ ಚೈನ್ ಒಂದೇ. ಅದಕ್ಕೆ ಈ ಚೈನ್ ಗಿರ್ವಿ ಇಟ್ಟು ದುಡ್ಡು ತೊಗೊಂಡು ಹೋಗೋಣ ಅಂತ ಬಂದ್ವಿ ಎಂದಾಗ, ಅಚ್ಚಾ ಅಚ್ಚಾ ಎಂದು ಅದನ್ನು ತಿರುಗಿಸಿ ಮುರುಗಿಸಿ ನೋಡಿ ಅದು ಪ್ಯೂರ್ ಬಂಗಾರದ್ದು ಎಂದು ಕನ್ಫರ್ಮ್ ಆದಮೇಲೆ ಅದನ್ನು ತನ್ನ ಬಳಿ ಇಟ್ಟುಕೊಂಡ. ಮುಂದುವರಿಯುವುದು. ಕೇಳಿದ್ರಲ್ಲ ಸ್ನೇಹಿತರೆ, ಪ್ರೇಮಯಾನ ಕಥೆಯ 2ನೇ ಅಧ್ಯಾಯ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮುಂದಿನ ಅಧ್ಯಾಯದ ನೋಟಿಫಿಕೇಷನನ್ನು ಪಡೆಯಿರಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.